ಈ ತರಬೇತಿ ವಿಡಿಯೋ ಮೂಲಕ ತಮಗೆ ತರಬೇತಿ ನೀಡುವುದೇನೆಂದರೆ ಎಲ್ಲ ಫಲಾನುಭವಿಗಳ ಆಭಾ ಕಾರ್ಡ್ ಅಂದರೆ ಆಯುಷ್ಮಾನ್ ಭಾರತ್ ಕಾರ್ಡನ್ನು ನಾವು ಮಾಡಬೇಕು. ಅಂದರೆ ಈಗ ನಾವು ಆಯುಷ್ಮಾನ್ ಭಾರತ್ ಕಾರ್ಡನ್ನು ಮಾಡಿದ್ವು ಅಂತಂದರೆ ಎಲ್ಲ ಫಲಾನುಭವಿಗಳಿಗೆ ಹೆಲ್ತ್ ಬೆನಿಫಿಟ್ಸು ಸಿಗುತ್ತೆ. ಆಯುಷ್ಮಾನ್ ಭಾರತ್ ಅಂದರೆ ಆಭಾ ಕಾರ್ಡ್. ಓಕೆ, ಅದನ್ನ ಹೆಂಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿರಿ. ಸೊ ಇಲ್ಲೇನು ಕಾಣಿಸುತ್ತದಲ್ಲ, ಪ್ರೆಗ್ನೆಂಟ್ ವುಮನ್, ಇದು ಪ್ರೆಗ್ನೆಂಟ್ ವುಮನ್ ತೊಗೊಳ್ಳೋಣ. ನಾವು ಫಸ್ಟಿಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ರಕ್ಷಿತಾ ಅಂತ, ಅದು ರಕ್ಷಿತಾ ಆಗಲಿ ಅಥವಾ ಮ್ಯಾಗಿಂದ ಯಾವುದೇ ಆಗಲಿ ನೀವು ತೊಗೋಬೋದು. ಇಲ್ಲಿ ನಾನು ತೊಗೊತೀನಿ. ಅದು ಬಾಜುಕ್ 3 ಚಿಕ್ಕಿ ಅದಾವಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ರೀ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಿರಿ 1 2 3 4 5 5ನೇ ಆಪ್ಷನ್ ಕ್ರಿಯೇಟ್ ಆರ್ ರಿಟ್ರೀವ್ ಆಭಾ ಅಂತೈತಿ. ಕನ್ನಡ ಒಳಗೆ ಆಭಾ ಕಾರ್ಡನ್ನು ರಚಿಸಿ ಅಂತ ಬರ್ತೈತಿ. 5ನೇ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ 2 ಆಪ್ಷನ್ ಬರ್ತಾವೆ. ಸೊ ಇಲ್ಲಿ 2 ಆಪ್ಷನ್ ಬರ್ತಾವೆ. 1ನೇ ಆಪ್ಷನ್ ಮಾಡಿರಿ ನೀವು, ಕ್ರಿಯೇಟ್ ಆರ್ ರಿಟ್ರೀವ್ ಆಭಾ ಅಂತೇಳಿ. ಆಭಾ ಆಲ್ರೆಡಿ ಕ್ರಿಯೇಟೆಡ್ ಇತ್ತಂದರೆ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಜಸ್ಟ್ ನಾವೆಲ್ಲರೂ ಕ್ರಿಯೇಟ್ ಮಾಡಬೇಕಾಗಿದೆ ಈಗ. ಸೊ ಈಗ ನೀವು ಕ್ರಿಯೇಟ್ ಮಾಡಿರಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಆಧಾರ್ ಡೆಮೋಗ್ರಫಿಕ್ ಅಥೆಂಟಿಕೇಷನ್ ಅಂತ ಬರುತ್ತೆ, ಇನ್ನೊಂದು ಆಧಾರ್ OTP ಅಂತ ಬರುತ್ತೆ. ಈಗ ನಾನು ಜಸ್ಟ್ ನಿಮಗೆ ತೋರಿಸ್ತೀನಿ ನೋಡಿರಿ. ಈಗ ನೋಡಿರಿ ಹೇಳಿದ್ನಲ್ಲ, ಅಲ್ಲಿ 1ನೇ ಆಪ್ಷನ್ ಐತೆ ನೋಡಿರಿ, ಇಲ್ಲಿ ಆಧಾರ್ ಡೆಮೋಗ್ರಫಿಕ್ ಸರ್ವಿಸ್ ಅಂತೇಳಿ, ಆಧಾರ್ ಡೆಮೋಗ್ರಫಿಕ್ ಅಥೆಂಟಿಕೇಷನ್ ಅಂತೇಳಿ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ಈಗ ನೋಡಿರಿ ಆಲ್ರೆಡಿ ಅವ್ರದ್ದೆಲ್ಲ ಡೀಟೇಲ್ಸ್ ಐತಿ ಸದ್ಯ. ಯಾಕಂತಂದ್ರೆ ನಾವು FRS ಮಾಡುವಾಗಲಿ ಆಧಾರ್ ವೆರಿಫಿಕೇಷನ್ ಮಾಡುವಾಗಲಿ ನಾವಿನ್ನು ಸರ್ವಿಸ್ ಕೊಟ್ಟಿವಲ್ಲ, ಮಾಡಿವಲ್ಲ, ಸೊ ಅದು ಬರುತ್ತೆ. ಸೊ ಅವ್ರ ಹೆಸರು ಬರುತ್ತೆ, ಇದು ಬರುತ್ತೆ, ಡೇಟ್ ಆಫ್ ಬರ್ತ್ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡಿರಿ ಲಾಸ್ಟಿಗೆ ಒಂದು ಕನ್ಸೆಂಟ್ ಫಾರ್ಮ್ ಬರ್ತೈತಿ, ಅಲ್ಲಿ ಚೌಕ್ ಬಾಕ್ಸ್ ಐತಲ್ಲ ಒಂದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವೆರಿಫೈ ಅಂತ ಬರುತ್ತೆ, ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ರಿ. ವೆರಿಫೈ ಆಯಿತು. ಓಕೆ, ಇದು ಏನಾಯಿತು, ಆಭಾ ID ಸಕ್ಸಸ್ಫುಲಿ ಲಿಂಕ್ಡ್ ವಿತ್ ಪ್ರೊಫೈಲ್. ಅಂದರೆ ಇವೊಂದು ಆಭಾ ID ಬಂತು. ಇದನ್ನು ನೀವೊಂದು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡ್ಬಿಡ್ರಿ. ಇದನ್ನು ಫಲಾನುಭವಿಗಳಿಗೆ ಕೊಡ್ಲಾಕ್ಕೆ ಬರ್ತೈತಿ ಇದು. ಓಕೆ, ಅವರು ಆಮೇಲೆ ಡೌನ್ಲೋಡ್ ಮಾಡ್ಕೋಬೋದು. ಹೆಂಗೆ ಆಧಾರ್ ಕಾರ್ಡ್ ಬರ್ತೈತಿಲ್ಲ ಅದೇ ರೀತಿ ಕಾರ್ಡ್ ಬರ್ತೈತಿ. ಸೊ ಆ ರೀತಿ ನೀವು ತೊಗೋಬೋದು. ಇಲ್ಲಿ ಡನ್ ಅಂತನ್ರಿ. ಆಮೇಲೆ ಇಲ್ಲಿ ಹೋಗಿಬಿಟ್ಟು ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ಚೆಕ್ ಮಾಡ್ಕೋಬೋದು ಏನಂದರೆ ಫಲಾನುಭವಿ ಲಿಸ್ಟಿಗೆ ಹೋಗ್ರಿ, ಆಗಲೇ ಯಾರ್ದು ಮಾಡಿದ್ದೀವಲ್ಲ ಅದನ್ನೇ ತೊಗೊಳ್ರಿ. ತೊಗೊಂಡ್ಬಿಟ್ಟು ಇಲ್ಲೇನು ಮಾಡಬೇಕು, ಆಗಲೇ ರಕ್ಷಿತಾ ಅಂತ ಮಾಡಿದ್ದೀವಲ್ಲ ಅದನ್ನು ಕ್ಲಿಕ್ ಮಾಡಿರಿ. 3 ಚಿಕ್ಕಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಚೆಕ್ ಮಾಡ್ಕೋಬೇಕು ನೀವು. ಈಗ ಆಭಾ ID ಆಗೈತಿಲ್ಲ ಅನ್ನೋದನ್ನು ಯಾವ ರೀತಿ ನೋಡ್ಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿರಿ. ಸೊ ಆ ಫಲಾನುಭವಿ ಯಾರಿತ್ತು, ರಕ್ಷಿತಾ ಅಂತಿತ್ತು. ಸೊ ಆ ರಕ್ಷಿತಾ ಅನ್ನೋ ಹೆಸರು ಮೇಲೆ ಹಿಂಗೆ ಕ್ಲಿಕ್ ಮಾಡ್ಕೊಳ್ಬಿಡ್ರಿ ಪ್ರೊಫೈಲ್ ಮೇಲೆ. ಓಕೆನಾ, ಇಲ್ಲಿ ನೋಡಿರಿ ಅವ್ರ ಮೊಬೈಲ್ ನಂಬರ್ ವೆರಿಫೈ ಆಗಿದೆ, ಆಮೇಲೆ ಆಧಾರ್ ವೆರಿಫೈ ಆಗಿದೆ, KYC ಆಗಿದೆ. ಆಮೇಲೆ ಇಲ್ಲಿ ಕೆಳಗಡೆ ಏನೈತಲ್ಲ ಆಭಾ IDನೂ ಬಂದಿರತ್ತೆ ನೋಡಿರಿ. ಆಭಾ ಅಡ್ರೆಸ್ ಅಂತೇಳಿ. ಓಕೆ, ಸೊ ಇಲ್ಲಿ ಆಭಾ IDನೂ ಬಂದಿರುತ್ತದೆ ನೋಡಿರಿ. ಸೊ ಈ ರೀತಿಯಾಗಿ ನೀವು ನೋಡ್ಕೋಬೋದು. ಸೊ ಇದರರ್ಥ ಇವ್ರದ್ದು ಆಭಾ ID ಆಯಿತು. ಸೊ ಇದೇ ರೀತಿ ನೀವು ಆಭಾ ID ಮಾಡ್ಬೋದು. ಈಗ ಮಕ್ಕಳದ್ದು ಯಾವ ರೀತಿ ಮಾಡ್ಬೋದು ಅದನ್ನು ತೋರಿಸ್ತೀನಿ ನೋಡಿರಿ. ಇದು ಗರ್ಭಿಣಿ ಮತ್ತು ಬಾಣಂತಿಗೂ ಸೇಮ್ ಇರ್ತೈತೆ. ಮತ್ತು ಬ್ಯಾಕ್ ಹೋಗ್ರಿ, ಈಗ ಮಕ್ಕಳು ತೊಗೋತೀನಿ 6 ಇಂದ 3 ವರ್ಷ. ಇದನ್ನು ಸೇಮ್ ಪ್ರೊಸೆಸ್ಸು. ಇಲ್ಲಿ 3 ವರ್ಷದ ತೊಗೊಳ್ರಿ. ಇದು ಅಂದರೆ 6 ಇಂದ 3 ವರ್ಷ ತೊಗೊಳ್ರಿ. ಇಲ್ಲಿ ಬಾಜು 3 ಚಿಕ್ಕಿ ಹತ್ತಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇಲ್ಲೇನು ಮಾಡಿದ್ರಿ, ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಸೇಮ್ 1 2 3 4 5 5ನೇ ಆಪ್ಷನ್ ಕ್ರಿಯೇಟ್ ಬಾರ್ ರಿಟ್ರೀವ್ ಆಭಾ ಅಂತ ಬರುತ್ತೆ. ಇಲ್ಲೇನೈತಲ್ಲ ಚೈಲ್ಡ್ ಆಧಾರ್ ಮತ್ತು ಬಾಲ್ ಆಧಾರ್ ಅಂತ ಬಾಲ್ ಆಭಾ ಯೂಸಿಂಗ್ ಪೇರೆಂಟ್ಸ್ ಆಧಾರ್. ಓಕೆ, ಸೊ ಈಗ ತಂದೆ ಅಥವಾ ತಾಯಿದ ಆಧಾರ್ ಕಾರ್ಡ್ ಹಾಕಿರ್ತಿರಲ್ಲ ನೀವು, ಅದರಿಂದನೇ ನೀವು ಮಾಡ್ಬೋದು ಡೈರೆಕ್ಟ್. ಇಲ್ಲಿ ಬಾಲ್ ಆಭಾ ಯೂಸಿಂಗ್ ಪೇರೆಂಟ್ಸ್ ಆಧಾರ್. ಸೊ ಈಗ ಒಂದೊಂದು ಮಗುವಿಂದು ಆಧಾರ್ ಕಾರ್ಡ್ ಇರೋಂಗಿಲ್ಲ. ಸೊ ಅವಾಗ ಏನು ಮಾಡಿರಿ, ಇಲ್ಲಿ ತೆಳಗಿನ ಆಪ್ಷನ್ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡಿರಿ. ಇಲ್ಲಿ ಕಂಟಿನ್ಯೂ ಅಂತನ್ರಿ, ಇಲ್ಲಿ ಪ್ರೊಸೀಡ್ ಅಂತನ್ರಿ. ಇಲ್ಲಿ ಸೇಮ್ ಕ್ರಿಯೇಟ್ ಆರ್ ರಿಟ್ರೀವ್ ಬಾಲ್ ಆಭಾ ಕ್ಲಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸೇಮ್ ಅಲ್ಲಿನೂ ಬರುತ್ತೆ ಆಧಾರ್ ಅಥೆಂಟಿಕೇಷನ್, ಆಧಾರ್ ಡೆಮೋಗ್ರಫಿಕ್ ಅಥೆಂಟಿಕೇಷನ್ ಅಂತೇಳಿ ಆಭಾದ್ದು. ಮತ್ತೆ ಸೇಮ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡಿಕೊಂಡು ವೆರಿಫೈ ಅಂತನ್ರಿ. ಓಕೆನಾ, ಸೊ ಈ ಮಗುಂದು ಕೂಡ ಆಭಾ ID ಬಂತು. ಇದನ್ನು ಸ್ಕ್ರೀನ್ಶಾಟ್ ಇಟ್ಕೊರಿ. ಈ ಮಗುಂದು ಆಭಾ ID ಆಯಿತು. ಆಭಾ ಕಾರ್ಡು ನೀವು ಸಕ್ಸಸ್ಫುಲಿ ಮಾಡ್ದಂಗೆ ಆಯ್ತು ರೀ. ಈಗ ತಾಯಿದು ಮಾಡ್ದಂಗೆ ಆಯಿತು, ಮಗುವಿಂದು ಮಾಡ್ದಂಗೆ ಆಯಿತು. ಸೊ ಈ ರೀತಿ ಎಲ್ಲರೂ ನೋಡಿಕೊಂಡು ಮಾಡಿರಿ. ಧನ್ಯವಾದಗಳು.